ಇನ್ನು ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಭೂಸನೂರು ಎಸ್ಎಸ್ಕೆಎನ್ ಸಕ್ಕರೆ ಕಾರ್ಖಾನೆಯ ಸಾಮಾನ್ಯ ಸಭೆ ಕಾರ್ಖಾನೆಯ ಬದಲಾಗಿ ಕಲಬುರಗಿ ನಗರದಲ್ಲಿ ಕರೆದಿದ್ದಕ್ಕೆ ಕಂಪನಿಯ ನಿರ್ದೇಶಕ ಶಿವರಾಜ್ ಪಾಟೀಲ್ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಆಳಂದ ಪಟ್ಟಣದಲ್ಲಿ ಮಾತನಾಡಿದ ಅವರು ಸೆಪ್ಟೆಂಬರ್ 12ರಂದು ಸಾಮಾನ್ಯ ಸಭೆ ಕಲಬುರಗಿಯಲ್ಲಿ ಕರೆಯಲಾಗಿದೆ. ಆದರೆ ಕಾರ್ಖಾನೆಯ ಶೇಕಡ 70ರಷ್ಟು ಶೇರ್ ಹೋಲ್ಡರ್ಗಳು ಆಳಂದ ತಾಲೂಕಿನವರೇ ಆಗಿದ್ದಾರೆ. ಮಳೆಯಿಂದಾಗಿ ಬೆಳೆ ಹಾನಿಯಾಗಿ ಸಂಕಷ್ಟದಲ್ಲಿರುವ ರೈತರು 400-500 ರೂಪಾಯಿ ಖರ್ಚು ಮಾಡಿ ಕಲಬುರಗಿ ಹೋಗುವುದು ಕಷ್ಟ. ಸಭೆಯನ್ನ ಸ್ಥಳೀಯ ಕಾರ್ಖಾನೆಯಲ್ಲಿ ಮಾಡಿದರೆ 70-80 ಸಾವಿರ ರೂಪಾಯಿಗಳಲ್ಲಿ ಮುಗಿಯುತ್ತದೆ. ಆದರೆ ಕಲಬುರಗಿಯಲ್ಲಿ ಮಾಡಿದರೆ 2-3 ಲಕ್ಷ ರೂಪಾಯಿ ವೆಚ್ಚವಾಗುತ್ತದೆ. ರೈತರ ಹಣ ವ್ಯರ್ಥ ಮಾಡುವ ಬದಲು ಅಧ್ಯಕ್ಷರು ಮತ್ತು ಎಂಡಿ ಪುನರ್ ಪರಿಶೀಲನೆ ನಡೆಸಿ ಸಭೆಯನ್ನ ಕಾರ್ಖಾನೆಯಲ್ಲೇ ನಡೆಸಬೇಕು ಅಂತ ಆಗ್ರಹಿಸಿದ್ದಾರೆ. ಆಳಂದ ತಾಲೂಕಿನ SSK ಡೈರೆಕ್ಟರ್ ನಾವು ಶಿವರಾಜ್ ಪಾಟೀಲ್ ಕೊರಳಿ ಅಂತೇಳಿ 12 ತಾರೀಕಿಗೆ GB ಮೀಟಿಂಗ್ ಇಟ್ಟರು. ಎಲ್ಲಿಟ್ರಿ? ಗುಲ್ಬರ್ಗದಾಗ ಇಟ್ಟಾರ. ಯಾಕಂದ್ರೆ ಇದು 3 ಸರಿ ಐತಿ ಅಲ್ಲೇ ಗುಲ್ಬರ್ಗಕ್ಕೆ ಇಳಿದಿರ್ತಾರ. 75% ಆನಂದ ಮಂದಿ ಅದ ರೀ, ಶೇರ್ ಹೋಲ್ಡರ್ 75% ಆನಂದ ಮಂದಿ ಅದ. ಈಗ ರೈತರಿಗೆ ಆಲ್ರೆಡಿ ಮಳಿ ಬಂದೆಲ್ಲ ಬೆಳಿ ಹೋಗ್ಯಾವ. ಒಂದು ಮನುಷ್ಯ ಹೋಗ್ಬೇಕಾದ್ರೆ 200 ರೂಪಾಯಿ ಖರ್ಚದ ಗುಲ್ಬರ್ಗ ಹೋಗ್ಬೇಕಾದ್ರ. ಅದಕ್ಕಾಗಿ ಅಧ್ಯಕ್ಷರು ಮತ್ತು MD ಅವರು ಇದಕ್ಕೆ ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು. ಅವರು ಆನಂದಕ್ಕೆ ಇಡಬೇಕು, ಅಲ್ಲಾದ್ರೆ ಫ್ಯಾಕ್ಟ್ರಿಗೆ ಇಡ್ರಿ. ಯಾಕಂದ್ರೆ ಫ್ಯಾಕ್ಟ್ರಿ SSK ಫ್ಯಾಕ್ಟ್ರಿದಾಗೆ ಇಡಬೇಕು. ನೀವು GB ಮೀಟಿಂಗ್ ನೀವು ಅಲ್ಲಿ ಗುಲ್ಬರ್ಗಕ್ಕೆ ಇಟ್ಟ ಅಲ್ಲಿಟ್ಟ ಇಲ್ಲಿಟ್ಟ ಮಾಡಬಾರ್ದು. ಅದು ಇದು ಅಧ್ಯಕ್ಷರಿಗೆ ಮತ್ತೊಮ್ಮೆ ಪರಿಶೀಲನೆ ಮಾಡೋದು ಮತ್ತೊಮ್ಮೆ ಹೇಳ್ತೇವೆ. ಅದಕ್ಕಾಗಿ ಆಳಂದ ನಾವು ಡೈರೆಕ್ಟರ್ದಿಂದ ಹೇಳಗತ್ತಿಲ್ಲ, ನಾವು ರೈತಾಗಿ ನಿಮ್ಗೆ ಹೇಳಗತ್ತೀನಿ ಮತ್ತೊಮ್ಮೆ. ಅಲ್ಲ, ತಮ್ಮ ಅಧ್ಯಕ್ಷರು ಯಾರು ರೀ? ನಮ್ಮ ಅಧ್ಯಕ್ಷರು ಗುರುಲಿಂಗಿ ಜಂಗಮ್ ಪಾಟೀಲ್ ರೀ. ಅವ್ರ ಕಲಬುರಗಿಯಾಗಿ ಇಟ್ರಿ. ಇವರು ಪ್ರತಿ ಅವ್ರದ್ದು ಇದನ್ನೇ ವಿಚಿತ್ರ ಅದಾರ. ನಾವು ಏನು ಹೇಳೋದೇ ವಿಚಿತ್ರ ಅದಾವ್ರಿ. ಎಲ್ಲಿ ಗುಲ್ಬರ್ಗಕ್ಕೆ ಇಡ್ತಾರ ಅವ್ರು, ಯಾವ್ದಾರ ಒಂದು ಮಂಟಪದಾಗ ಇಟ್ಬಿಡ. ಅವರು ಪಾಟೀಲ್ ಅಲ್ರಿ? ಅವರು ಪಾಟೀಲ್ ರೀ, ನಮ್ಮ ಪಕ್ಷದವ್ರು. ಅವರು ನಮ್ಮ ಪಕ್ಷದವರು. ಪಕ್ಷ ಗಿಚ್ಚ ಅದಕ್ಕೆ ಸಂಬಂಧ ಬರಲ್ಲಲ್ರಿ? ಬರಲ್ರಿ, ಪಕ್ಷ ಸಂಬಂಧ ಬರಲ್ಲ. ಅದ್ರ ಬಿ ಅವ್ರಿಗೆ ಏನು ಅನ್ಸಕತ್ತದೋ ಗೊತ್ತಿಲ್ಲ. ಆಳಂದಾಗ ಇಡನ ರೈತರು ಏನು ಕೇಳ್ತಾರೋ ಬಿಡ್ತಾರೋ ಅಂತ ಹೇಳಿ ಅವ್ರ ಮನಸ್ಸಿನಾಗ ಏನದ ನಮ್ಗೆ ಹೆಂಗೆ ಗೊತ್ತಾಗುತ್ತೆ. ಈಗ ತಮ್ಮ ಅನಿಸಿಕೆ ಏನದ್ರಿ? ನಮ್ಮ ಅನಿಸಿಕೆ ನೋಡ್ರಿ, ಆಳಂದ ರೈತರ ಪರವಾಗಿ ನಾವು ಮಾತಾಡೋದು ಅಷ್ಟೇ. ಆಳಂದಾಗ ಇಡಬೇಕು, ಒಳ್ಳೇದು. ಆಳದ 75% ಆಳಂದ ಮಂದಿ. ಬುಸ್ನೂರು, ಕೊರಳಿ, ಡಂಗಾಪುರ್, ನಿಂಬರ್ಗ ಅತಿ ಹೆಚ್ಚಿನ ರೈತರು ಇಲ್ಲಿದವ್ರು ಯಾರು. ಎಷ್ಟು ಊರು ರೀ? ಒಟ್ಟು ನಮ್ಮ ಆಳಂದ ತಾಲೂಕದಾಗ ಎಷ್ಟು ಹಳ್ಳಿ ಬರ್ತಾವ ಅಷ್ಟು ಜನರು ಇಲ್ಲಿ ಶೇರ್ ಹೋಲ್ಡರ್ಗಳು ಹೊರ. ಯಾಕಂದ್ರೆ ಗುಲ್ಬರ್ಗ ಹೋಗ್ಲಿಕ್ಕೆ ಕನ್ವೆಂಟ್ ಆಗಲ್ರಿ, ಕನ್ವೆಂಟ್ ಆಗಲ್ಲ. ಅದು ಅಲ್ಲದೆ ಮಳಿ ಬಂದದ, ತೊಗರಿ ಹೋಗ್ಯಾವ, ಹೋಗ್ಯಾವ, ಹೆಸರು ಹೋಗ್ಯಾವ. ಅಂಥದ್ರಾಗ ಇವ್ರು GB ಮೀಟಿಂಗ್ ಗುಲ್ಬರ್ಗಕ್ಕೆ ಇಡ್ತಾರೆ. ಇವ್ರು ಇದು 3ನೇ ಸರಿ ಗುಲ್ಬರ್ಗಕ್ಕೆ ಇಡೋದವ್ರು. ಇದೇ ರೀತಿ 3ನೇ ಸರಿ ಗುಲ್ಬರ್ಗಕ್ಕೆ ಇಡೋದು. ನಾವು ಆಳಂದಕ್ಕೆ ಇಡ್ರಿ, ನಾವು ರೈತರ ಸರಕ್ಕೆ ಎಲ್ಲ ನಮ್ದು ಕಬ್ಬಿಂದ ರೇಟ ಗೀಟ ಫ್ಯಾಕ್ಟ್ರಿದವ್ರು ಕರೆಸ್ರಿ ಕೇಳ್ತಾರ. ಮಾನ್ಯ ಶಾಸಕರಿಗೆ ಬರ್ತಾರ ಆಳಂದಕ್ಕೆ. ಮೀಟಿಂಗ್ನಾಗೆ ಹೇಳಿದ್ರಿ ಅವ್ರಿಗೆ. ಮೀಟಿಂಗ್ ಕರೆದಿರಿ ಮನ್ನವರು. ಮೀಟಿಂಗ್ನಾಗ ಹೇಳಿನಿ. ಮೀಟಿಂಗ್ನಾಗ ಹೇಳಿದ್ರೆ ಇಲ್ಲ ನಾವು ಗುಲ್ಬರ್ಗಕ್ಕೆ ಹೇಳ್ತೀವಿ. ಗುಲ್ಬರ್ಗಕ್ಕೆ ಇಡ್ತೀರಿ ಇಡ್ರಿ, ನಾವು ಅದಕ್ಕೆ ವಿರೋಧ ಮಾಡ್ತೇವೆ. ಅಲ್ಲ, ಶಾಸಕರು ಏನಂತಾರೆ? ಇಲ್ಲ, ಶಾಸಕರು ಇದ್ರೊಳಗೆ ಶಾಸಕರು ಅವ್ರಿಗೆ ಹೇಳಿದ್ರು ನಾವು. ಇನ್ನ ಶಾಸಕರೆಲ್ಲ ಬರ್ತಾರಂತ ನಾವು ಹೇಳಿ. ಶಾಸಕರು ಬರ್ತಾರ, ಅಂದ್ ಕರ್ಸಾಮಿ. ಕಬ್ಬಿನ ರೇಟ್ ಬಗ್ಗೆ ಫ್ಯಾಕ್ಟ್ರಿದವ್ರಿಗೆ ಕರ್ಸಾಮಿ. GB ಒಳಗೆ ವಿಚಾರ ಮಾಡಾಮಿ ಅಂತ ಹೇಳಿದೆ. ಇಲ್ಲ ನಾವು ಗುಲ್ಬರ್ಗಕ್ಕೆ ಹೇಳ್ತೇವೆ. ಗುಲ್ಬರ್ಗಕ್ಕೆ ಇಡ್ತೀರಿ ಇಡ್ರಿ, ನಮ್ದರ ವಿರೋಧ ಅದ ಅಂತ ನಾವು ಹೇಳಿದೇವ್ರಿ. ಈಗ ಮತ್ತೊಮ್ಮೆ ನಮ್ಮ ಇದ್ರ ಮುಖಾಂತರ, ಪ್ರೆಸ್ ಮುಖಾಂತರ ಏನದ ನಾವು ಅವ್ರಿಗೆ ಹೇಳಗತ್ತಿದ್ದೇವೆ, ಅಧ್ಯಕ್ಷರಿಗೆ MD ಅವರಿಗೆ. ನೀವು ಆದಷ್ಟು ಬೇಗನೆ ಪರಿಶೀಲನೆ ಮಾಡಿ ಆಳಂದ ಗಿಡ ವ್ಯವಸ್ಥೆ ಮಾಡ್ರಿ. ರೈತರು ನೀವು ಅಲ್ಲಿ ಗುಲ್ಬರ್ಗ ಬರ್ರಿ, ಇಲ್ಲಿ ಬರ್ರಿ ಅಂದ್ರೆ ಅದು ಅಲ್ಲದು. ಇದು ರೈತರ ಫ್ಯಾಕ್ಟ್ರಿ ಅದ. ಇದು ನೀವು ಅವ್ರ ರೊಕ್ಕ ನೀವು ಎಲ್ಲಿ ಬೇಕಾದ್ರೆ ಫೂಲ್ ಮಾಡೋಂಥದ್ದು ಇಲ್ಲ. ಯಾಕಂದ್ರೆ ಈಗ ನೀವು